ಹಾಯ್ ಫ್ರೆಂಡ್ಸ್, KGK ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ. ನೋಡಿ, ಇವತ್ತು ನಾವು ಕನ್ನಡ ಹೋಟೆಲ್ ಅಂತ ಒಂದು ಹೋಟ್ಲು ಅನ್ನೋ ಒಂದು ಕನ್ನಡ ನೇಮ್ ಇಟ್ಟಿರತಕ್ಕಂಥ ಹೋಟ್ಲಿಗೆ ಬಂದಿದ್ದೀವಿ. ಕನ್ನಡ ಹೋಟ್ಲು ನೀವೆಲ್ಲರೂ ನೋಡ್ತೀರಿ ಅಂತಂದರೆ ಅದು ಈ ನಾಗರಬಾವಿಲಿ ಮಾತ್ರ ಇರೋಂಥದ್ದು. ಲೊಕೇಶನ್ ಕೂಡ ನಾನು ಹಾಕಿರ್ತೀನಿ ನೋಡಿ. ಎಲ್ಲರೂ ಏನೇನು ಐಟಮ್ ಇದೆ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ರೀ. ಅದರಲ್ಲೂ ಕೂಡ ಅಲ್ಲಿ ಕಸ್ಟಮರ್ ಕೂಡ ಏನೇನು ಫೀಡ್ಬ್ಯಾಕ್ ಹೇಳ್ತಾರೆ ಮತ್ತು ಅಲ್ಲಿ ಹೋಟ್ಲು ಓನರ್ ಆಗಲಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಿಯಾ ಅಂತ ಹೇಳಿ. ಪ್ರಿಯಾ ಬೇರೆ ಮುಂದೆ ನಿಮ್ಮ ಪ್ರಿಯಾ ಅಷ್ಟೇ? ಯಾವ ಊರವ್ರು ಮೇಡಮ್? ಸ್ವಂತ ಊರು? ಬೆಂಗಳೂರೇ. ಎಷ್ಟು ವರ್ಷ ಆಯ್ತು ಮೇಡಮ್ ಇದು ಹೋಟ್ಲ್ ಸ್ಟಾರ್ಟ್ ಮಾಡಿ? ವರ್ಷ ಇಲ್ಲ, ಇವಾಗ 1-2.5-3 ಮಂತ್ಸ್ ಆಗಿದೆ ಅಷ್ಟೇ. 3 ಮಂತ್ಸ್ ಆಗಿದೆ ಹೋಟೆಲ್ ಓಪನ್ ಆಗಿ. ಆ್ಯಂಡ್ ನಮ್ಮ ಕಾನ್ಸೆಪ್ಟು ಎಲ್ಲ ಮಿಡಲ್ ಕ್ಲಾಸ್ ಆಗಿರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಅವ್ರಿಗೆ ಅಫೋರ್ಡಬಲ್ ಆಗಿ ಒಂದು ಸ್ವಲ್ಪ ಹೈಜೀನ್ ಆಗಿ ಮೇಂಟೈನ್ ಆಗಿರೋ ಫುಡ್ನ ನಾವು ಸರ್ವ್ ಮಾಡಬೇಕು ಅಂತ ಅನ್ನೋದು. ಅದ್ರ ಜೊತೆಗೆ ಇವಾಗ ಉಪ್ಸಾರು ಮುದ್ದೆ ನಮ್ಮಲ್ಲಿ ಮೇನ್ ಫೇಮಸ್ ಅಂತ. ಉಪ್ಸಾರು ಮುದ್ದೆ ಫೇಮಸ್ಸು. ಪ್ರತಿದಿನ ನಿಮಗೆ ಮಧ್ಯಾಹ್ನ ಉಪ್ಸಾರು ಮುದ್ದೆ, ಸೊಪ್ಪಿನ ಸಾರು ಕೊಡ್ತೀವಿ. ಉಪ್ಸಾರು ರೆಗ್ಯುಲರ್ ಆಗಿ ಬೆಳಿಗ್ಗೆ ಇಲ್ಲ ಸ್ಪೆಷಲ್ ಏನು ತಿಂಡಿ ಮೇಡಮ್? ಬೆಳಿಗ್ಗೆ ರೆಗ್ಯುಲರ್ ತಿಂಡಿ ಇರುತ್ತೆ. ನಮ್ಮ ತಟ್ಟೆ ಇಡ್ಲಿ, ವಡೆ, ಚಿತ್ರಾನ್ನ, ಪೂರಿ, ರೈಸ್ ಬಾತು, ಪುಳಿಯೋಗರೆ, ಬೋರ್ಡ್ ಹಾಕಿದ್ರೆ ಮೆನು ಇದೆ. ಮೆನು ಕಂಪ್ನಿ ಆ್ಯಂಡ್ ಪಲಾವ್ ಬಂದು ಎವ್ರಿ ಡೇ ದಿನಾನು ಬೇರೆ ಬೇರೆ ಥರ ಪಲಾವ್ ಮಾಡ್ತೀವಿ. ಅದೊಂದು ಸ್ಪೆಷಲ್. ಆ್ಯಂಡ್ ಮಧ್ಯಾಹ್ನ ಉಪ್ಸಾರು ಇರುತ್ತೆ. ಉಪ್ಸಾರು ಜೊತೆಗೆ ಇನ್ನೊಂದು ರೆಗ್ಯುಲರ್ ಸಾಂಬಾರು ನಾವು ಎವ್ರಿ ಡೇ ಮಾಡ್ತೀವಿ. ಮೊಟ್ಟೆ ಕಟ್ಟಿ ಸಾಂಬಾರು ಆಗಿರ್ಬೋದು, ಬಸ್ಸಾರು, ತರಕಾರಿ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಈ ಥರದ ದಿನಕ್ಕೆ ಒಂದೊಂದು ಥರ ಎಕ್ಸ್ಟ್ರಾ ಸಾಂಬಾರು ಮಾಡಿರ್ತೀವಿ. ಆ್ಯಂಡ್ ಸೊಪ್ಪಿನ ಪಲ್ಯ ನಮ್ಮದು ಎವ್ರಿ ಡೇ ಇರುತ್ತೆ. ಮತ್ತು ಅದ್ರ ಜೊತೆಗೆ ಜೋಳದ ರೊಟ್ಟಿ, ಚಪಾತಿ ಕೂಡ ಎವ್ರಿ ಡೇ ನಮ್ಗೆ ಪ್ರತಿದಿನ ಅದು ಸಿಗುತ್ತೆ. ಸಾಯಂಕಾಲ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಈ 3 ಐಟಮ್ ಮುದ್ದೆ, ರೊಟ್ಟಿ, ಚಪಾತಿ ಸಿಗುತ್ತೆ. ಚಪಾತಿ ರೊಟ್ಟಿ ಕೂಡ ಇಲ್ಲೇ ನಾವು ತಯಾರಿಸೋದು, ಎಲ್ಲೂ ಆರ್ಟಿಫಿಷಿಯಲ್ ಮಾಡೋದಿಲ್ಲ. ಆ್ಯಂಡ್ ಆಯಿಲ್ ಕೂಡ ನಾವು ರಿಫೈನ್ಡ್ ಆಯಿಲ್ ಮಾತ್ರ ಯೂಸ್ ಮಾಡ್ತೀವಿ. ಕೆಲವರೆಲ್ಲ ಸೋಡಾ ಕುಕಿಂಗ್ ಸೋಡಾ ಎಲ್ಲ ಹಾಕ್ತಾರೆ. ಯಾವುದು ಹಾಕೋದಿಲ್ಲ ಸರ್. ಯಾವುದು ಹಾಕಲ್ಲ. ಬೇಕಂದ್ರೆ ನಮ್ಮ ಕಿಚನ್ಗೆ ಬರ್ಬೋದು, ಅಲ್ಲಿ ಎಷ್ಟು ನೀಟಾಗಿ ಅಲ್ಲೇ ಮಾಡೋದು ಅಂತ ನೀವೇ ನೋಡ್ಬೋದು. ಅಡುಗೆ ಸೋಡಾ ಆಗಿರ್ಬೋದು, ಮತ್ತು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು, ಇದು ಯಾವುದನ್ನು ನಾವು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಅಡುಗೆ ಎಣ್ಣೆ ಕೂಡ ನಾವು ರಿಫೈನ್ಡ್ ಆಯಿಲ್ ಮಾತ್ರನೇ ಯೂಸ್ ಮಾಡೋದು. ಯಾವುದೇ ಥರ ಪಾಮ್ ಆಯಿಲ್ ಎಣ್ಣೆ ಅದು ಯಾವುದು ನಾವು ಯೂಸ್ ಮಾಡೋದಿಲ್ಲ. ಬನ್ನಿ ಒಂದ್ಸರಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಏನಂತಾರೆ, ಮನೆ ಊಟನ ನಾವೆಲ್ಲರಿಗೂ ಸರ್ವ್ ಮಾಡಬೇಕು ರೀಸನಬಲ್ ಪ್ರೈಸಿಗೆ ಅಂತ ಪ್ಲ್ಯಾನ್ ಮಾಡಿ ನಾವು ಮಾಡಿರೋ ಹೋಟೆಲ್ ಇದು. ಹಾಗಾಗಿ ಕನ್ನಡ ಹೋಟೆಲ್ ನಮ್ಮ ಕನ್ನಡದವರೆಲ್ಲ ಸೇರ್ಕೊಂಡು ಮಾಡಿರೋದು. ಬನ್ನಿ ಒಂದ್ಸರಿ ಟೇಸ್ಟ್. ಓಕೆ ಮೇಡಮ್, ಬೇರೆ ಇನ್ನೇನು ಹೇಳ್ತೀರಾ ಮೇಡಮ್ ಹೋಟ್ಲ್ ಬಗ್ಗೆ? ಒಬ್ರು ಲೇಡೀಸ್ ಆಗಿ ಹೋಟೆಲ್ ನಡೆಸ್ತಾ ಇದ್ದೀರಾ, ಏನನ್ಸುತ್ತೆ ನಿಮ್ಗೆ? ಏನನ್ಸುತ್ತೆ? ಖುಷಿ ಆಗುತ್ತೆ ಅಷ್ಟೇ. ಅಲ್ಲ, ಬೇರೆ ಇನ್ಯಾವ್ದಾರ ಬ್ರಾಂಚ್ ಕಡೆ ಹೆಂಗೆ ಓಪನ್ ಮಾಡುವ ಅದ್ರ ಬಗ್ಗೆ? ಬ್ರಾಂಚಸ್ ಅಂತಂದರೆ ಇದು ಮೇನ್ ಕಿಚನ್ ಥರ ಮಾಡಿಕೊಂಡು ಬೇರೆ ಕಡೆ ನಾವು ಹಬ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ ಚಂದ್ರ ಲೇಔಟಲ್ಲಿ ಒಂದು ಹಬ್, ಚಂದ್ರ ಲೇಔಟ್ ವಿಲೇಜ್ ಬರುತ್ತಲ್ಲ, ಅಲ್ಲೇ ಇನ್ನೊಂದು ಹಬ್ ಸ್ಟಾರ್ಟ್ ಮಾಡಿದ್ದೀವಿ. 2ನೇ ಹಬ್ ಅದು. ಇನ್ನೊಂದು ಕಡೆ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಮೇನ್ 1-5 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಒಂದು ಕಿಚನ್ ವಿತ್ ಒಂದು 4-5 ಹಬ್ ಥರ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ. ಓಕೆ, ಬೇರೆ ಇನ್ನೇನು ಹೇಳ್ತೀರಾ ಮೇಡಮ್ ಹೋಟ್ಲ್ ಬಗ್ಗೆ? ಇಷ್ಟೇ. ಇಲ್ಲೂ ಹೊರಗಡೆ ಬೇರೆ ಕೆಲಸ ಏನೂ ಗೊತ್ತಿಲ್ಲ. ಓಕೆ, ಹೋಟ್ಲು ಬಿಟ್ಟರೆ ಅದೊಂದೇ. ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀವಿ. ನಾನು ಮಾಡ್ತೀರಾ? ಚೈನೀಸ್ ಐಟಮ್ ಏನಿಲ್ಲ, ದೋಸೆ ಐಟಮ್ ಇಲ್ಲ, ಇವುಗಳೆಲ್ಲ ಎಲ್ಲ ಕೆಲಸ ಮಾಡ್ತೀವಿ. ಅಂದರೆ ನಾನು ಹೋಟ್ಲಿಗೆ ಬಂದು ಸೇರ್ತಂಗೆ 16 ವರ್ಷಗಳಾಯ್ತು. ಸ್ವಲ್ಪ ಜೋರಾಗಿ ಮಾತಾಡಿ ಅಣ್ಣ. 16 ವರ್ಷಗಳಾಯಿತು ಒಂದು. ಹಂಗಾಗಿ ಏನಪ್ಪ ಒಂದೇ ಲೆಕ್ಕದಲ್ಲಿ ಐಟಮ್ ಇತ್ತು ಹೋಟ್ಲೇನೇ ಆಗುತ್ತೆ. ಎಷ್ಟು ವರ್ಷ ಆಯಿತು? 16 ವರ್ಷ ಆಯ್ತಾ ಬಂದು? 16 ವರ್ಷಗಳಾಯ್ತು. ಮೊದಲೆಲ್ಲ ಏನು ಮಾಡ್ತಿದ್ವಿ ಕೆಲಸ ನೀವು? ಮೊದಲೇ ಫಸ್ಟ್ ಕ್ಲೀನಿಂಗ್ ಮಾಡಿದೆ. ಕ್ಲೀನ್ ಮಾಡಿ ಕೆಲಸ ಕಟ್ಟು, ಅಸ್ಟೆಂಡ್ ಆದೆ, ಅಸ್ಟೆಂಡಿಂದ ಬಟ್ರ್ ಆದೆ, ಇಷ್ಟು ಕೆಲಸ ಮಾಡೋದು. ಇಲ್ಲೀಗ ಪರವಾಗಿಲ್ಲ? ಈಗ ಪರವಾಗಿಲ್ಲ, ಬಿಸ್ನೆಸ್ ಏನೋ ಬಂದಿದ್ದಕ್ಕೆ ಡೆವಲಪ್ಮೆಂಟ್ ಆಗಿದೆ. ಕನ್ನಡ ಅನ್ನೋ ನೇಮ್ ಇಟ್ಟಿದ್ದು 4 ತಿಂಗಳು 5 ತಿಂಗಳು ಬಿದ್ದಿರೋದು. ಕನ್ನಡ ಅಂತ ಒಂದು ನೇಮ್ ಇಟ್ಟಿದ್ದಾರಲ್ಲ, ಏನು ಅನ್ಸುತ್ತೆ ನಿಮಗೆ ಅಂತ? ಅಂದರೆ ಏನಪ್ಪ ಅಂದರೆ ಎಲ್ಲೂ ಏನೋ ಇವು ಒಂಥರ ಸಾಬ್ರು ಹೋಟ್ಲುಗಳು ಇರ್ತಾವಲ್ಲ, ಈ ಥರ ಏನೋ ಒಂಥರ ಕಚಪಚ ಇರ್ತದಲ್ವ. ಕನ್ನಡ ಅನ್ನೋದು ಅಭಿಮಾನಿ. ಏನು ಅಭಿಮಾನಿ? ಜನ ನೋಡಿದ್ರೆ ಅದು ಆಟ್ರಾಕ್ಷನಿಗೆ ಏನೋ ಪರವಾಗಿಲ್ಲ, ಒಳ್ಳೆ ಟೈಪ್ ಥರ ಕೊಡ್ತಾರೆ ಊಟನ. ಅದರ ಅಭಿಮಾನಿ ಅಂದರೆ ಆ ಥರ ಕನ್ನಡದಲ್ಲಿ ಏನೋ ಇಂಟ್ರೆಸ್ಟ್ವಾಗಿ ಅಂದರೆ ಈಗ ಅಲ್ಲಂತ ಬರ್ತಾರೆ, ಇಲ್ಲಿ ಫುಟ್ಬಾತಲ್ಲಿ ಹೆಂಗಿರುತ್ತೆ, ಇಲ್ಲಿ ನಮ್ಮ ಕನ್ನಡ ಊಟದಲ್ಲಿ ಯಾವ ಥರ ಇರುತ್ತೆ ಅಂದರೆ ಅದೊಂದು ಏನೊಂದು ಜನ ಕನ್ನಡ ಬೇರೆ ಭಾಷೆ ಇಲ್ವಲ್ಲ. ಸ್ಪೆಷಲ್ ಏನೇನಿದೆ ಅಣ್ಣ ಕನ್ನಡ ಹೋಟೆಲಲ್ಲಿ? ಕನ್ನಡ ಬೆಳಗ್ಗೆ ದಿನ ವೆರೈಟಿ ಇರುತ್ತೆ. ಒಂದಿನ ಪಲಾವ್ ಇರುತ್ತೆ, ಒಂದಿನ ಇದು ಟೊಮೊಟೊ ಬಾತ್ ಇರುತ್ತೆ, ಒಂದಿನ ನೆಂಟ ಬಾತ್ ಇರುತ್ತೆ, ಒಂದಿನ ಕ್ಯಾಪ್ಸಿಕಮ್ಮು, ಒಂದಿನ ಗೀ ರೈಸು, ಒಂದಿನ ಮಾಮೂಲಿ ಇಡ್ಲಿ ವಡೆ ಇರುತ್ತೆ. ಓಕೆ, ಮಾಮೂಲಿ ಬೋಂಡ ಬಜ್ಜಿ ಎಲ್ಲ ಇರುತ್ತೆ. ಬೋಂಡ ಬಜ್ಜಿ ಎಲ್ಲ ಇರುತ್ತೆ. ಮಾಮೂಲಿ ಬೋಂಡ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಆಮೇಲೆ ಅದು ಆಲೂಗೆಡ್ಡೆ,
ಅದೇ ಮಧ್ಯಾಹ್ನ ಉಪ್ಸಾರು ಅಂತ ಬೋರ್ಡ್ ಹಾಕಿದ್ರೆ ಅಲ್ಲಿ ಮಧ್ಯಾಹ್ನ ಸ್ಪೆಷಲ್ ಸಾರು ಮೊಸಪ್ಪು ಸಾರು ಅಂತ ಮಸಾಲೆ ಉಪ್ಸಾರು, ತರಕಾರಿ ಸಾರು, ಅದೆಲ್ಲ ಹಳ್ಳಿ ಕಡೆ ಮಾಡ್ತಾರೆ. ಸಿಟಿಲೆಲ್ಲ ಸಿಗುತ್ತೆ ಹಳ್ಳಿಲಿ ಏನು ಮಾಡ್ತೀವಿ ಅದೇನೆ, ಅದೇ, ಬೇರೆ ಏನಿಲ್ಲ. ಅಂದರೆ ನಾವು ಟೇಸ್ಟಿಂಗ್ ಅವೆಲ್ಲ ಜನಗಳೆಲ್ಲ ತುಂಬ ಹುಡಿಕೊಂಡ್ಬಿಡ್ತಾರಲ್ಲ. ಅದು ಏನಪ್ಪ ಟೇಸ್ಟ್ ನೋಡಿ ಏನಪ್ಪ ಅಂದರೆ ಪರವಾಗಿಲ್ಲ, ಏನು ಈ ಥರ ಕೊಡ್ತಾರಲ್ಲ, ಅದು ಆ್ಯಕ್ಟಿವಾಗಿ ಇದೆ. ಜನ ನೋಡಿದ್ರೆ ಏನಪ್ಪ ಅಂದರೆ ರೈಸು ಕ್ವಾಂಟಿಟಿ ಕೊಡ್ತೀವಿ, ಅದೇನು ಕಮ್ಮಿ, ಜನಕ್ಕೇನು ಮೋಸ ಆಗೋ ಥರ ಏನಿಲ್ಲ. ಏನಪ್ಪ ಅದು ಆ ರೀತಿ ಅಂತಂದರೆ ಮಶ್ರೂಮ್ ಈವ್ನಿಂಗ್ ಇದೆಯಾ? ಇದೆಲ್ಲ ಇದೆಯಾ ಐಟಮ್? ಕನ್ನಡ ಹೋಟ್ಲು ಸ್ಪೆಷಲ್ಸ್ ಮಾಡ್ತಾ ಇದ್ದು ಮಶ್ರೂಮ್ ದಮ್ ಬಿರಿಯಾನಿ ಮತ್ತು 59 ರುಪೀಸ್ ಅಂತ ಇದ್ದೀರಾ, ಹಾಫ್ 39 ಅಂತ ಹಾಕಿದ್ದೀರಾ. ಮಶ್ರೂಮ್ ಕಬಾಬ್ ಹಾಕಿದ್ದೀರಾ. ಇದೆಯಾ ಇದು ಐಟಮ್ ಅಂತ? ಇದೆ ಇದೆಯಲ್ಲ, ಇದೆ, ಇರುತ್ತೆ. ಸಾಯಂಕಾಲ ಮಾತ್ರ 6:30 ಇರುತ್ತೆ. ಗೋಬಿ ಸಂಜೆ ಮೇಲೆ ಇರುತ್ತೆ ಹೋಟೆಲ್, ಮಧ್ಯಾಹ್ನ ಇರಲ್ಲ. ಮಧ್ಯಾಹ್ನ ಇರಲ್ಲ, ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎಲ್ಲ ಅನ್ನ ಸಾಂಬಾರು, ಬೆಳಿಗ್ಗೆ ಟಿಫನ್ ಸಾರು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಇರುತ್ತೆ. ಬೆಳಿಗ್ಗೆ ಎಲ್ಲ ಕಾಫಿ ತಿಂಡಿ ಎಲ್ಲ ಹಾರ್ಲಿಕ್ಸ್ ಬೋಮಿಟ ಎಲ್ಲ ಹಾಕಿದ್ದೀರಾ ಬೋರ್ಡು? ಬೆಳಿಗ್ಗೆ ಮಾತ್ರ ಇರುತ್ತೆ. ಥ್ಯಾಂಕ್ಸ್ ಅಣ್ಣ, ಮಾತಾಡಿ. ಥ್ಯಾಂಕ್ಸ್ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ಯಾವ ಊರವರು ಸರ್? ಭದ್ರಾವತಿ, ಶಿವಮೊಗ್ಗ. ಹೌದು. ಇಲ್ಲಿ ಒಂದು ಎಷ್ಟು ವರ್ಷ ಆಯಿತು? 20 ವರ್ಷ. 20 ವರ್ಷ. ಏನು ವರ್ಕ್ ಮಾಡ್ತಿದ್ದೀರಾ ಈಗ? ನಾನು ಮೆಡಿಕಲ್ಲು ಮತ್ತು ಇನ್ಶೂರೆನ್ಸು. ಇನ್ಶೂರೆನ್ಸು. ಇಲ್ಲಿ ಹೋಟ್ಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಚೆನ್ನಾಗಿದೆ ಊಟ, ಏನು ಟೇಸ್ಟು? ಫೀಡ್ಬ್ಯಾಕ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈಗ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರಲ್ಲ? ಎಲ್ಲ ಹೊಟ್ಟೆ ತುಂಬ ಇರುತ್ತೆ. ರೆಗ್ಯುಲರಾಗಿ ಇಲ್ಲೇ ಬರೋದು ನಾನು. ರೆಗ್ಯುಲರಾಗಿ ಇಲ್ಲೇ ಪಕ್ಕ 3 ಟೈಮ್ಸ್ ಇಲ್ಲೇ ಬರೋದು. ಅವ್ರು ಕೇಳಿ. ಮೊದಲಿಂದ ಏನು ಮಾಡ್ತಿದ್ರಿ ಕೆಲಸ ಏನು ಮಾಡ್ತೀರಿ ಮೊದಲು? ಇಲ್ಲ, ನಾನು ಫಾರ್ಮಾದಲ್ಲೇ ಇರೋದು. ಫಾರ್ಮಾ ಮತ್ತು ಇನ್ಶೂರೆನ್ಸಲ್ಲೇ ಇರೋದು 20 ಇಯರ್ಸಿಂದ. ಇಲ್ಲಿ ಈಗ ಪ್ರೆಸೆಂಟ್ ಈಗ LIC ಇದೆ ಏನೋ ಹೇಳಿದ್ರಲ್ಲ? ಇನ್ಶೂರೆನ್ಸ್. ಸ್ಟಾರ್ ಇನ್ಶೂರೆನ್ಸು. ಪರವಾಗಿಲ್ಲ, ಇನ್ಶೂರೆನ್ಸ್ ಎಲ್ಲ ಚೆನ್ನಾಗಿದೆಯಾ ಈಗ? ಕಷ್ಟ ಇದೆ. ಬೆಳೆಯೋದು ತುಂಬ ಕಷ್ಟ ಇದೆ. ಹೌದು ಸರ್, ಕಾಂಪಿಟೇಷನ್ ಇರ್ತಾರೆ, ಕಷ್ಟ ಇರುತ್ತೆ. ಎಲ್ಲ ಆನ್ಲೈನ್ ಬಂದಿದೆ, ಹಂಗಾಗಿ ಕಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ. 3 ಹೊತ್ತು ಇಲ್ಲೇ ಬರ್ತೀವಿ, ಯಾಕಂದ್ರೆ ಮನೆ ಇಲ್ಲೇ ಇರೋದಲ್ಲ. ರೆಸ್ಪಾನ್ಸ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಅಷ್ಟೇ. ಇನ್ನೇನೇನು ಮಾಡೋಕ್ಕಾಗಲ್ಲ ಅಣ್ಣ. ಕಾಂಪಿಟೇಷನಲ್ಲಿ ಬೆಳೆದು ತೋರಿಸ್ಬೇಕು, ಅವಾಗಲೇ ಇರೋದು. ತಲೆ ಅದೇ ಫೀಲ್ಡಲ್ಲಿ ಇರೋದು. ಕಾಂಪಿಟೇಷನ್ ನಮ್ಮದು ಕಾಂಪಿಟೇಷನ್ ಕಷ್ಟ ಇದೆ ನಿಜವಾಗ್ಲೂ. ಕಷ್ಟಪಡಬೇಕು, ಕಷ್ಟ ಇದೆ. ಕಷ್ಟಪಟ್ಟಿರ್ಬೇಕು, ಇಲ್ಲಾಂದ್ರೆ ಇಲ್ಲ. ಏನೇನು ತಿಂಡಿ ಮಾಡ್ತೀರಾ ಇಲ್ಲಿ ಬಂದು ಊಟ? ಸರ್, ವೆಜ್ಜು ಎಲ್ಲ ಫುಲ್ ವೆಜ್ಜೇ ಇಲ್ಲಿ ಮಾಡೋದು ನೀವು? ವೆಜ್ಜೆ. ನಾವು ಸಂಜೆ ಮೇಲೆ ಇಲ್ಲಿ ವೆಜ್ಜೇ ಇರೋದು. ಸಂಜೆ ಮೇಲೆ ಎಲ್ಲ ಮಾಡ್ತಾರಲ್ಲ, ಅದು ಬರಲ್ಲ? ಇಲ್ಲ, ಓನ್ಲಿ ವೆಜ್. ಮುದ್ದೆ, ಚಪಾತಿ, ರೈಸ್. ಬೇರೆ ಏನೇನು ಹೇಳ್ತೀರಾ ಸರ್ ಹೋಟ್ಲ್ ಬಗ್ಗೆ? ಏನೇನು ಹೇಳ್ತೀರಾ? ರೆಸ್ಪಾನ್ಸ್ ಚೆನ್ನಾಗಿದೆ, ಫೀಡ್ಬ್ಯಾಕ್ ಚೆನ್ನಾಗಿದೆ. ಊರಿಗೆ ಎಷ್ಟು ವರ್ಷಕ್ಕೊಮ್ಮೆ ಒಂದ್ಸಲ ಹೋಗ್ತಾ ಇರ್ತೀರಾ? ಭದ್ರಾವತಿ ಜಾಸ್ತಿ ಹೋಗಲ್ಲ. ಇಲ್ಲೇ ಬೆಂಗಳೂರಿಗೆ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಊರಿಗೆ ಹೋದ್ರೆ ಖರ್ಚು ಮಾಡಬೇಕು, ಖರ್ಚಿಲ್ಲ. ದುಡ್ಡು ಕಳಿಸ್ಬಿಡ್ತೀವಿ, ಅದ್ರ ಬದಲು ಕಳಿಸ್ತೀರಾ? ನಿಮಗೂ ಗೊತ್ತಲ್ಲ, ಊರಿಗೆ ಹೋದ್ರೆ ಖರ್ಚು ಮಾಡಬೇಕಾಗುತ್ತೆ. ಖರ್ಚು ಮಾಡಲೇಬೇಕು. ಅದ್ರ ಬದಲು ದುಡ್ಡು ಕಳಿಸ್ಬಿಟ್ರೆ ಕೆಲಸ ಮಾಡ್ತಾನೆ ಅಂತ ಆಗುತ್ತೆ. ಹಂಗಾಗಿ ಅಷ್ಟೇ ಸರ್. ಇನ್ನೇನು ಅಣ್ಣ, ನಿಮ್ಮ ಹೆಸರು? ಎಲ್ ಪ್ರದೀಪ್ ಅಂತ. ಯಾವ ಊರವರು? ಬೆಂಗಳೂರೇ. ಇದು ನೀವು ಇಲ್ಲಿ ಕನ್ನಡ ಹೋಟ್ಲ ಊಟ ಮಾಡಕ್ಕೆ ಬಂದಿದ್ದಾರಾ? ಡೈಲಿ ಇಲ್ಲೇ ಬರ್ತೀರಾ? 2 ದಿವಸಕ್ಕೊಂದ್ಸಲ ಬರ್ತೀವಿ. 2 ದಿವಸಕ್ಕೊಂದ್ಸಲ ಬರ್ತಾ ಇದ್ದೀರಾ? ಹೆಂಗಿದೆ ಅಣ್ಣ ಊಟ? ಪರವಾಗಿಲ್ಲ? ರೇಟು ಚೆನ್ನಾಗಿದೆ, ರೇಟು ಕಮ್ಮಿ ಇದೆ. ಅದೇ ಇಂಥ ರೇಟಲ್ಲಿ ಕೊಡ್ತಾರೆ, ಯಾವ ಹೋಟೆಲ್ ಕೊಡಲ್ಲ ಇದುವರೆಗೂ? ಇಲ್ಲ, ಪರವಾಗಿಲ್ಲ. ಅದಕ್ಕೆ ಕ್ವಾಲಿಟಿ ಚೆನ್ನಾಗಿತ್ತು, ಕ್ವಾಂಟಿಟಿನೂ ಇತ್ತು. ನಮ್ಗೆ ಇಷ್ಟ ಆಯಿತು. ಮೊದಲೆಲ್ಲ ಏನು ಕೆಲಸ ಮಾಡ್ತಿದ್ರಣ್ಣ? ಮತ್ತು ನಮ್ಮದು ಸೇಲ್ಸ್ ಜಾಸ್ತಿ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಜಾಸ್ತಿ ಹೋಗ್ತೀನಿ. ಈಗ ಬಂದಾಗೆಲ್ಲ ಈ ಕಡೆಲ್ಲ ಇಲ್ಲೇ ಊಟ ತಿಂಡಿ ಇಲ್ಲೇ ಮಾಡ್ಕೊಂಡು ಹೋಗ್ತೀರಾ? ಅಷ್ಟೇ, ಏನೇನಿಲ್ಲ. ನಿಮ್ಮ ಸ್ವತ್ತವ್ರು ಇಲ್ಲೇ ಬೆಂಗಳೂರಲ್ಲಿ ಹಂಗಾರೆ? ನಿಮ್ಮ ಈಗ ಹೆಂಡತಿ ಮಕ್ಕಳೆಲ್ಲ ಮಕ್ಳು ಏನು ಮಾಡ್ತಾರೆ? ಮಕ್ಕಳು ಎಜುಕೇಷನ್ ಹೋಗ್ತಾ ಇದ್ದಾರೆ. ಮಗಳು ಈಗ SSLC ಮುಗಿದಿದೆ, ಮಗಂದು PUC ಕಳಿಸ್ಬೇಕು ಈಗ. ಓಕೆ. ಬೇರೆ ಬೆಂಗಳೂರು ಬಗ್ಗೆ ಈಗ ಇಲ್ಲಿ ವೆದರ್ ಏನು ಹೇಳ್ತೀರಾ? ನೋಡಿ, ಬಿಸಿಲಂತೂ ಹೆವಿ ಇದೆ. ಬಿಸಿಲು ಬಗ್ಗೆ ಎಲ್ಲ ಇನ್ನೊಂದು ಸ್ವಲ್ಪ ಹೇಳಿ. ಏನಾದರೂ ಏನು ಹೇಳೋಕ್ಕಾಗುತ್ತೆ ಸರ್? ಏನು ಮಾಡೋಕ್ಕಾಗುತ್ತೆ? ಅವಾಗೆಲ್ಲ ಮಳೆ ಹೋಯ್ತು, ಈಗೆಲ್ಲ ಮಳೆ ಹಾಲಿ ನಿಂತು ಹೋಯ್ತು. ಆಗಬೇಕಷ್ಟೇ. ಬರುತ್ತೆ ಮಳೆ ಆದರೆ ಒಳ್ಳೇದು. ನೋಡಿ, ಈ ಬಿಸಿಲಲ್ಲಿ ಬೆವರು ಕಷ್ಟಪಡ್ತಾ ಇದ್ದೀರಾ ನಿಜವಾಗ್ಲೂ. ಕಷ್ಟಪಟ್ಟು ದುಡಿಯೋಕ್ಕೆ ತಿನ್ನೋಕೆ ಬಂದಿದ್ದೀವಿ. ಅದು ನಿಮ್ಗೆ ಅನಿಸುತ್ತೆ ಕನ್ನಡ ನೇಮ್ ಇಕ್ಕಿರೋದ್ರಿಂದ ಅವರು ಹೋಟೆಲ್? ತುಂಬ ಇಷ್ಟ ಆಯಿತು. ಅದು ನೋಡ್ಬಿಟ್ಟೆ ಬರ್ತಾ ಇರೋದು ಅಲ್ವಾ? ಕನ್ನಡ ಅನ್ನೋ ಒಂದು ನಮ್ಮ ಕನ್ನಡ ನೇಮ್ ಇಟ್ಟಿದ್ದಾರಲ್ಲ ನೋಡಿ. ವೆಜ್ ಮ್ಯಾಗಿ ಎಲ್ಲ ಹಾಕಿದಾರಲ್ಲ, 29 ರೂಪೀಸ್ ಯಾರು ಕೊಡ್ತಾರೆ?
ಅಲ್ಲ 29 ರುಪೀಸ್ ಹೆಚ್ಚಿನಾಗಿ ಆಗಲಿ ಇನ್ನೊಂದೇ ಆಗಲಿ ನೋಡಿ ಇಲ್ಲೇ. ಹಾಂ ರೇಟ್ ವೈಸಲ್ಲೆಲ್ಲ ನನಗೆ ಇಷ್ಟ. ರೇಟ್ ಅಂತಲ್ಲ, ಕ್ವಾಲಿಟಿ ಕ್ವಾಂಟಿಟಿ ತಕ್ಕಾಗಿ ಕೊಡ್ತಾ ಇದ್ದಾರೆ, ಅದು ಇಷ್ಟ ಆಯ್ತು ನಮಗೆ. ಜಾಗ ಇನ್ನೂ ದೊಡ್ಡದಿದ್ರೆ ಚೆನ್ನಾಗಿದೆ. ಒಟ್ಟಿಗಿನ್ನ ಸ್ವಲ್ಪ ಸರ್ವಿಸ್ ಇರೋದು ದೊಡ್ಡದು ಮಾಡಿಲ್ಲ, ಎಲ್ಲ ಸೆಲ್ಫ್ ಸರ್ವಿಸ್ ಆಗೈತೆ. ನಾವು ಸ್ವಲ್ಪ ಕೇಳೋದು ಇವಾಗ ನೆಕ್ಸ್ಟ್ ಏನಾದರೂ ಯಾವುದು ಖಾಲಿ ಇತ್ತು ಅಂತ ತೊಗೊಂಡಿದ್ರೆ ನೋಡಿ ಅವ್ರು ಇಟ್ಟಿದ್ರೆ ನೋಡಿ ಅವ್ರ ಮೇಲೆ ಒಂದು ಉಡುಪಿ ಅಂತ ಮನೆ ಆದ್ಮೇಲೆ ಹೆಂಗಿದೆ ಅಷ್ಟಾಗಲೇ ಇಟ್ಟಿದ್ರೆ ಇನ್ನೂ ಇಂಪ್ರೂವ್ ಆಗ್ತದೆ. ಅದೇ ಚೆನ್ನಾಗಿರ್ತದೆ. ಇನ್ನೊಂದು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರ್. ಬಂದವ್ರು ಡೌನ್ ಹೋಗ್ಬಿಡ್ತಾರೆ, ಲಂಪ್ಸ್ ಮಾಡ್ಬೇಕು ಸ್ವಲ್ಪ. ಈ ಲಂಪ್ಸ್ ಜಾಸ್ತಿ ಸ್ವಲ್ಪ ಹೈಟ್ ಮಾಡ್ಬಿಟ್ಟಿದ್ರೆ ಸ್ಲೋ ಆಗಿ ಬರೋರು ಇಲ್ಲಿ ನಿಲ್ಸ್ಬಿಡೋರು. ಅವಾಗ ಹಂಪ್ಸ್ ಇಲ್ಲ, ಸೀದಾ ಹೋಗ್ಬಿಡ್ತಾರೆ, ಡೌನ್ ಹೋಗ್ಬಿಡ್ತಾರೆ. ಹಂಸ ಹಾಕಿರೋದಿದ್ದಾರೆ ಕಿತ್ತಾಕ್ಬಿಟ್ಟಿದ್ದಾರೆ. ಅದೇ ಹೇಳ್ತಾರೆ, ಹಂಪ್ಸ್ ಇತ್ತು ಮುಂಚೆ ಹಂಪ್ ಕಿತ್ತಾಕೋ ನೋಡಿ, ಅದೊಂದು ಸ್ವಲ್ಪ ವಿಡಿಯೋ ಮಾಡಿ. ಹಂಪ್ಸ್ ಇರ್ಬೇಕು ಆ ಜಾಗದಲ್ಲಿ. ಹಂಸ ಹಾಕಿಲ್ಲ, ಸುಮ್ಮನೆ ಹಂಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಹೈಟ್ ಇರಬೇಕು. ಸ್ಲೋ ಮಾಡ್ತಾರೆ ಇಂಥ ಜಾಗದಲ್ಲ. ಕಮರ್ಷಿಯಲ್ ಜಾಗ ಸ್ವಲ್ಪ ಹೈಟ್ ಮಾಡಿ, ಯಾಕಂದ್ರೆ ಸ್ಲೋ ಬಂದ್ರೆ ನೋಡ್ತಾರೆ. 2 ನಿಮಿಷ ಸ್ಲೋ ಮಾಡಿದ್ರೆ ಸುತ್ತ ನೋಡ್ಕೊಂಡು ಹೋಗ್ತಾರೆ ಕಸ್ಟಮರ್. ಇವತ್ತು ಬಂದ್ರೆ ನಾಳೆ ಬರ್ತಾರೆ. ಸ್ವಲ್ಪ ಟಾಪ್ ಚಿಕ್ಕದಾಯ್ತಲ್ಲ, ಏನು ಕಾಣಿಸಲ್ಲ ಕರೆಕ್ಟಾಗಿ ಹೋಗ್ತಾರೆ. ನಾನು ಒಂದು ಸ್ವಲ್ಪ ಬಂದಾಗ ಇಲ್ಲೇ ಮಾಡಿದ್ದೆ ಊಟ, ಅಲ್ಲ ನನಗೂ ಕಾಣಲಿಲ್ಲ. ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ, ನಾನು ಟಾಪ್ ಸಿಗುತ್ತಾ ಅಂತ. ಆದರೆ ನೋಡ್ತಾ ಇದಕ್ಕೆ ಸಿಕ್ಕಿದ್ದು, ಇಲ್ಲ ಅಂದ್ರೆ ಕಾಣಲಿಲ್ಲ. ಸ್ವಲ್ಪ ಶೀಟ್ ಮಾಡಿಬಿಟ್ರೆ ಇಲ್ಲಿ ಬಂದು ಕಸ್ಟಮರ್ ಇಲ್ಲೇ ಕುತ್ಕೊಬೋದು, ಸರ್ವಿಸ್ ಕೊಟ್ಬಿಡ್ಬೋದು. ಸ್ವಲ್ಪ ಶೀಟ್ ದೊಡ್ಡ ಉದ್ದದ್ದು ಮಾಡಿದ್ರೆ ಶೀಟ್ ಬೇಡ, ಇವಾಗ ಟಾರ್ಪಲ್ ಟೈಪ್ ಬರುತ್ತಲ್ಲ, ಬಿಚ್ಕೊಬೋದು, ಹಾಕೋಬೋದು. ಆ ಥರ ಮಾಡಿದ್ರೆ ಈಗ ಒಳ್ಳೆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಕುತ್ಕೊಂತಿರೋದಕ್ಕೆ ನೋಡಿ, ಇಲ್ಲಿಂದ ಇಳಿದು ಅಲ್ಲಿವರೆಗೂ ಸರ್ವಿಸ್ ಇರುತ್ತೆ. ಆರಾಮಾಗಿ ಒಂದು 4 ಫ್ಯಾಮಿಲೀಸ್ ಕುತ್ಕೊಬೋದು, ಮಾಡ್ಬೋದು. ಅಲ್ಲ ಒಂದೇ ಸಮಯ ಇರ್ತದ ಹೇಳಿ ಕುತ್ಕೊಳ್ಳಿ ಇನ್ನೊಂದ್ಸರಿ. ಒಂದೇ ಸಮಯ ಇರಲ್ಲ ಯಾವ್ದು ವ್ಯಾಪಾರ. ಹಾಂ ಒಂದಿನ ಆಯ್ತು, ಒಂದಿನ ಇಲ್ಲ. ಯಾವರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇಲ್ಲಿ ಹಾಸಿಗೆ ಅಂಗಡಿ ಇಟ್ಟಿದ್ರು. ಹೌದು, ಬೆಡ್ಡಿಂಗ್ ಸೋಫಾ, ಕರ್ಟನ್ಸ್. ಹೋಟ್ಲ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ, ಏನಾದ್ರು ಹೋಟ್ಲ್ ಬಗ್ಗೆ ಹೇಳಿ ಇನ್ನೂ ಸ್ವಲ್ಪ. ಹೋಟ್ಲ್ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಬೆಳಗ್ಗೆ ನಾಷ್ಟ, ಹಾಂ, ಮಧ್ಯಾಹ್ನ ಊಟ. ಮಧ್ಯಾಹ್ನ ಊಟ ಏನೇನು ಐಟಮ್ ಇದೆಯಲ್ಲ ಎಲ್ಲ ತೊಗೊಂಡೋಗ್ತೀರಾ? ಎಲ್ಲ ಐಟಮ್ ತೊಗೊಂಡೋಗ್ತೀರಾ? ಮುದ್ದೆ, ಮಸಾಲೆ ದೋಸೆ, ದೋಸೆ, ಹಾಂ ಎಲ್ಲ ಇದೆ. ಎಲ್ಲ ಇದೆ, ಎಲ್ಲ ಐಟಮ್ ಊಟ ಎಲ್ಲ ತೊಗೊಂಡೋಗ್ತೀರಾ? ತೊಂದರೆ ಇಲ್ಲ. ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ?